ಗೈಸ್ ಏಡಿ ಹಿಡ್ದಿದ್ದೆಲ್ಲ ಮುಗೀತು. ಏಡಿ ಹಿಡ್ದು ಮತ್ತು ಅದನ್ನು ಇಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ಟು ಅರ್ಧ ಇಲ್ಲೇ ಕ್ಲೀನ್ ಮಾಡಿದ್ದೀವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡೋದೆ. ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಫ್ರೈ ಮಾಡೋದೆ. ಸೊ ಹೊರಡ್ತಾ ಇದ್ದೀವಿ, ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಿಕ್ಕದು ಈರುಳ್ಳಿ ಬರುತ್ತಲ್ಲ, ಅದನ್ನು ನಾವು ಕಲ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಳೋದು. ಇದನ್ನು ಜಜ್ಕೊಂಡು ಮಸಾಲೆ ಹಾಕ್ಬಿಟ್ಟು ಉಪ್ಪು, ಮೆಣಸಿನ ಪುಡಿ, ಖಾರ ಎಲ್ಲ ಹಾಕ್ಬಿಟ್ಟು ನಾವು ಏಡಿ ಹಿಡಿದಿದ್ವಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕೆ ಇಡೋದು. ನಾವು ಇದಕ್ಕೆ ಜಾಸ್ತಿ ಏನು ಹಾಕಿಲ್ಲ. ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಮತ್ತು ಮೆಣಸಿನ ಪುಡಿ, ಸೊ ಕರಿ ಮೆಣಸು ಬರುತ್ತಲ್ಲ ಅದ್ರದ್ದು ಪುಡಿ ಹಾಕಿದ್ದೀವಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡೋದು. ಮತ್ತು ಇದ್ರ ಜೊತೆಗೆ ಚಿಕ್ಕದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ನಾವು ಕಲ್ಲಲ್ಲಿ ಹಾಕಿ ಜಜ್ಜಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟಾಗಿ ಮಾಡ್ಬೋದು. ಆಮೇಲೆ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡೋದು. ಅದರಲ್ಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಡಗಿದ್ದೀವಿ. ಇನ್ನು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡೋದು. ಅದು ಹೇಗಿದೆ ಅಂತ ತೋರಿಸ್ತೀನಿ ಮತ್ತೆ ಮಿಕ್ಕಿದ್ದೆಲ್ಲ ಸ್ವಲ್ಪ ಇದಕ್ಕೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಫ್ರೈ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಒಲೆ ಮೇಲೆ ಇಡೋಣ. ಸೊ ಈಗ ಒಲೆ ಮೇಲೆ ಇಟ್ಬಿಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆ ಒಯ್ದುಬಿಟ್ಟು ಫುಲ್ಲು ಫ್ರೈ ಮಾಡೋದೆ ಈಗ. ಫ್ರೈ ಆಗ್ತಾ ಇದೆ, ಇನ್ನೂ ಆಗಿಲ್ಲ. ನೋಡಿ ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗಿಬಿಡುತ್ತೆ. ನಾವಾಗಲೇ ಆಲ್ರೆಡಿ ಈ ಕಡೆ ತೆಗೆದು ಇಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಟ್ರಿಪ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲೇ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಹಾಕೋದು. ಸೌಂಡ್ ನೋಡಿಲ್ಲ. A few moments later. ಸೊ ಗೈಸ್ ಅದು ಫ್ರೈ ಆಗಿದೆ. ಸೊ ಅದನ್ನು ತೆಗೆದು ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಈರುಳ್ಳಿ ಫ್ರೈ ಮಾಡೋಣ ಅಂತ. ಚೆನ್ನಾಗಿ ಫ್ರೈ ಆಗಿದೆ. ಆಯ್ತು ನನಗೆ ಅರ್ಥ ಕಡಿಸೋಗಿ ಹಚ್ಚೋರ್ದು ಒಣಗಿಡ್ತೀವಿ. ಚೆನ್ನಾಗಿ ಫ್ರೈ ಆಗಿದೆ ಗೈಸ್. ನೋಡೋಣ, ತಿನ್ಬೇಕಾದ್ರೆ ತೋರಿಸ್ತೀನಿ ಹೇಗಿದೆ ಅಂತ. ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಈರುಳ್ಳಿನ ಆಗಿದೆ. ಸೊ ಈರುಳ್ಳಿನೆಲ್ಲ ತೆಗೆದುಬಿಟ್ಟು ನಾವು ಕ್ರಾಬ್ಗೆ ಡೆಕೋರೇಷನ್ ಮಾಡೋಣ ಅಂತ ನಿಂತಿದ್ದೀವಿ. ಈರುಳ್ಳಿ ಸೊ ಹಾಕೋದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಮಿಕ್ಸ್ 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 ಅದು ಜೊತೆ ಮಿಕ್ಸ್ ಮಾಡೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡೋದು. ಇನ್ನೇನು ನೆಕ್ಸ್ಟ್ ತಿನ್ನೋದೆ. ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ಮಾಡಿ ತಿನ್ನಿ ನೋಡಿ. ಓಕೆ, ಆಡ್ರು അർത്ഥത്തിലേക്ക് പ്ലേറ്റിലേക്ക് ആക്കിക്കോ. വ്ളോഗാണ്.
എല്ലാവരും കുട്ടി വ്ളോഗ്സ് സബ്സ്ക്രൈബ് ചെയ്യൂ. സെർച്ച് ഓൺ യൂട്യൂബ് കുട്ടി വ്ളോഗ്സ്. ಸೊ ಎಲ್ಲ ತೆಗೆದುಬಿಟ್ಟು ನಾವು ಪ್ಲೇಟಿಗೆ ಹಾಕಿ ಡೆಕೋರೇಟ್ ಮಾಡಿ ತಿನ್ನೋದನ್ನ ವೀಡಿಯೋ ತೋರಿಸ್ತೀವಿ, ನೋಡ್ತಾ ಇದ್ದೀನಿ ಆಯಿತಾ. ನಿಮ್ಗಂತೂ ವೀಡಿಯೋದೆಲ್ಲ ಮೂಲಕ ತಿನ್ನೋಕ್ಕಾಗಲ್ಲ, ಸೊ ನೋಡಿ ನಾವು ತಿನ್ನೋದು. ಸೊ ಇನ್ನೇನು ತಿನ್ನೋದು ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಹಾಗೆ ನಾವು ಏಡಿ ಹಿಡಿದಿದ್ದು ಸೊ ಫುಲ್ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀವಿ. ಈ ಕಡೆ ಹಿಡಿದು ಅದ್ರ ಕೈಯೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ. ಮತ್ತು ಅದರದ್ದು ಬಾಡಿ ಮಾತ್ರ ಸಪ್ರೇಟ್ ಮಾಡಿ ಫ್ರೈ ಮಾಡಿಬಿಟ್ಟು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನೂ ಫ್ರೈ ಮಾಡಿಬಿಟ್ಟು ಹಾಕಿದ್ದೀವಿ, ಯಾಕೆಂದರೆ ಟೇಸ್ಟ್ ಚೆನ್ನಾಗಿ ಸಿಗಲಿ ಅಂತ. ಸೊ ಚೆನ್ನಾಗಿದೆ. ಇವಾಗ ಒಂದು ತಿಂದು ತೋರಿಸ್ತೀನಿ ನೋಡಿ. ಆಮೇಲೆ ಇನ್ನೂ ಒಬ್ಬರು ಬರೋದಿದ್ದಾರೆ. ಸೊ ಅವರು ಬಂದಿದ್ದಾದಮೇಲೆ ಎಲ್ಲರ ಜೊತೆ ಕುತ್ಕೊಂಡು ತಿನ್ನೋದನ್ನು ವೀಡಿಯೋದಲ್ಲಿ ನೋಡ್ತಾರೆ ನೀವು. ಸೊ ಎಲ್ಲರ ಜೊತೆ ತಿನ್ನೋಣ. ಬಟ್ ಇವಾಗ ನಾನು ನಿಮ್ಗೊಂದು ತಿಂದು ಟೇಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ನಿಮಗೂ ಇಷ್ಟ ಇದ್ದರೆ ಹೇಳಿ ಹೇಗಿದೆ. ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿದೆ. ಕರುಮುರ ಅಂತ ಸೌಂಡ್ ಬರ್ತಿದೆ ನೋಡಿ. ಅದು ತಿನ್ಬೇಕಾದ್ರೆ ಆ ಥರ ಸೌಂಡ್ ಬಂದರೆ ಇನ್ನು ತಿನ್ನೋಣ ಅಂತ ಅನಿಸ್ತಾ ಇರೋದು. ಚೆನ್ನಾಗಿ ಬೆಂದಿದೆ, ಅದಕ್ಕೆ ಕ್ರಂಚಿ ಸೌಂಡ್ ಬರ್ತಾ ಇರೋದು. ಸೊ ಇನ್ನೊಬ್ರು ಬರೋದಿದ್ದಾರೆ. ಸೊ ಅವರು ಬರಲಿ. ಅವರು ಬಂದಿದ ಮೇಲೆ ಮತ್ತೆ ಫುಲ್ಲೆಲ್ಲ ತಿನ್ನೋಣ. ಇದು ಅದರದೊಂದು ಕಾಲು ನೋಡಿ ಆಯಿತಾ. ಅದರಲ್ಲಿ ಇಷ್ಟು ಇರುತ್ತೆ, ತೆಗೆದು ತೋರಿಸ್ತೀನಿ. ಇಲ್ಲಿದೆಯಲ್ಲ, ಇದಿಷ್ಟು ತಿನ್ಬೋದು ನೋಡಿ, ಈ ಥರ ಸಿಗುತ್ತೆ. ಚೆನ್ನಾಗಿದೆ. ಸೊ ನೋಡಿ, ಕಾಲಿನಲ್ಲಿ ಈ ಥರ ತೆಗೆದ್ರೆ ಇದೆಲ್ಲ ತಿನ್ನೋದೆ ಚೆನ್ನಾಗಿದೆ. ಸೊ ಫುಲ್ ತಿನ್ನೋಣ. ಓಕೆ, ಸೂಪರ್ ಆಗಿದೆ. ಹೌದಾ ಹಾಗೆ ഫോക്കസ് അങ്ങനെ പ്ലേറ്റ് മാത്രം വെക്കാൻ പാടുള്ളൂ, ആൾക്കാരെ വെക്കാൻ പാടില്ല. പ്ലേറ്റില്ല അവൻ നിന്നതാണ്. ചിലപ്പോൾ ചോറോടെ പുള്ളിക്കാരൻ കഴിച്ചോളൂ. എടുക്കട്ടെ. ഇത് നല്ലോണം വരുന്നുണ്ടാവും. ആ ടേസ്റ്റ് ഉണ്ട്. കിടു ಎಲ್ಲ ತಿಂದಿದ್ದಾಯಿತು. ಇವಾಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಸೊ ಅವನ್ನ ಬಿಡೋದಕ್ಕೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ തൃശ്ശൂർക്ക് ಹೋಗಿ അവನ್ನ ഡ്രോപ്പ് ಮಾಡಿಬಿಟ್ಟು ಬರ್ತೀವಿ. ഗോവയ്ക്ക് പോകാന്ന് പറഞ്ഞ് വിളിച്ചു വരുത്തിട്ട് ആ മാറിയത് ബാംഗ്ലൂർ പോകാൻ നിൽക്കുന്നു. ചേറ്റ ഞാൻ പ്രാകൂടാ. നീ പോണ ബസ്സിൻ്റെ ടയർ പഞ്ചറാവും. 6 ടയറും പഞ്ചറാവും. ഞാൻ പ്രാകും. മേല് വെക്കാനുള്ളതൊക്കെ വെച്ചിട്ട് ബാക്കിയുള്ളതൊക്കെ കളഞ്ഞു. നമ്മളങ്ങനെ തൃശ്ശൂർ ಸ್ಟ್ಯಾಂಡೆತ್ತಿ ನಾವು പോകുന്നു. ಮೆಸೇಜ್ ಇದ್ದಾನಲ್ಲ, ಇವನು ಬೆಂಗಳೂರಿಗೆ ಹೋಗ್ತಿದ್ದಾನಂತೆ. ಸೊ ಅವನ್ನ ಟಾಟಾ ಮಾಡೋದೇನ ಅಂತ ಹೇಳನ್ಬಿಟ್ಟು ಇಲ್ಲ ಹೋಗ್ತಿದ್ದಾನಲ್ಲ, ಇವನು ಬೆಂಗಳೂರಿಗೆ ಹೋಗ್ತಿದ್ದಾನೆ. ಸೊ ಅವನಿಗೆ ಟಾಟಾ ಮಾಡೋದನ್ನ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಟಾಟಾ ಹೇಳ್ಬಿಟ್ಟು ಮನೆಗೆ ಹೋಗೋಣ. എടാ ഇവിടെയാണോ നീ കിടക്കണേ? എടാ ഇതിൻ്റെ ഉള്ളിലാണോ നിന്റെ സീറ്റ്? എടാ സീറ്റ് ഉള്ളിൽ ബുക്ക് ചെയ്തിട്ടുണ്ട്, ഇവിടെ കിടക്കണ്ട. ഞാൻ വിചാരിച്ചാ നീ ഇതിന്റെ ഉള്ളിലാ കിടക്കണെന്ന്. ലാപ്പില്ലേ ഇതില്? എടുത്തോണ്ടോ?
ടാറ്റടാ. അവന് 27 സീറ്റ് നമ്പർ കിട്ടിയിട്ടില്ലെന്ന്. അവൻ സീറ്റ് നമ്പർ തപ്പിക്കൊണ്ടിരിക്കാത്. എവിടെ എവിടെയെങ്കിലും നിക്കണ്ടാവും. സീറ്റ് നമ്പർ തപ്പിക്കൊണ്ടിരിക്കുക. സീറ്റ് നമ്പർ കിട്ടിയില്ലെന്ന് അവന്. ലൈറ്റ് ഓഫ് ആക്കടാ. ചെക്കനെ ഇവിടെ സീറ്റ് കിട്ടി. ഇപ്പൊ വരും. എടാ ഇങ്ങോട്ടോടാ. ആ കിട്ടി കിട്ടി. ചെക്കനെ കണ്ട് അപ്പൊ അങ്ങനെ അവനെ പോവാ. ടാറ്റ. അമ്പോടാ. ഗോവയിൽ പോവാന്ന് പറഞ്ഞ പറ്റിച്ചില്ലടാ. ഒന്നാറി ബാംഗ്ലൂർക്ക് അറിയില്ല. കുറച്ച് ദിവസവും. ടാറ്റ. അങ്ങനെ അവനെ ബസ് കയറ്റി വിട്ടു. അപ്പം ഇനി നമ്മൾ നേരെ വീട്ടിലോട്ടുള്ള യാത്രയാണ്. ആ കാറെടുത്ത് പോവോ? ഇനി നമ്മൾ ബസ്സിൽ പോകേണ്ടി വരുമോ? വലിയ കാർ അവിടെ ഉണ്ട്. അപ്പം നമ്മളിനി നേരെ കാറ് കയറുന്നു, നേരെ വീട്ടിലോട്ട് പോകുന്നു. ഓക്കെ, ചലോ.